ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಅಪ್ಡೇಟ್ ಇದೆ ಅಂಡ್ ಆ ಎರಡು ಅಪ್ಡೇಟ್ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೇ ಇದೆ. ಸೊ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಡೇವ್ ಮೆಲ್ಸನ್ ಅವರು ಒಂದು ಕಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ ಬ್ರಾಕ್ ಲೆಸ್ನರ್ ಅವರು 100% ಈ ಒಂದು ರನ್ ಅಲ್ಲಿ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ. ಸೊ ಬ್ರಾಕ್ ಲೆಸ್ನರ್ ಅವರು ಆದಷ್ಟು ಬೇಗ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮೇಲೆ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲೆ ಹೋಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಎಸ್, ಅವ್ರು ಹೇಳ್ತಾರೆ ಜಾನ್ ಸಿನಾ ಅವರ ಮೇಲೆ ಅವರ ಮ್ಯಾಚ್ ಯಾವ ರೀತಿ ಆಯ್ತು ಅದರಿಂದನೇ WWE ಅವರು ಕ್ಲೂನ ಕೊಟ್ಟಿದ್ದಾರೆ. ಬ್ರಾಕ್ ಲೆಸ್ನರ್ ಅವರನ್ನ ಬೀಸ್ಟ್ ರೀತಿ ನಾವು ಬುಕ್ ಮಾಡ್ತೀವಿ ಅಂತ. ಸೊ ಈ ಒಂದು ಟೈಮ್ ಅಲ್ಲಿ WWE ಅವರು 100% ಬ್ರಾಕ್ ಲೆಸ್ನರ್ ಅವರ ಕೈಗೆ ಮತ್ತೊಮ್ಮೆ ಮೇನ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಇನ್ನೊಮ್ಮೆ WWE ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ನಮಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ. ಬ್ರಾಕ್ ಲೆಸ್ನರ್ ಅವರು ಬಂದಿದ್ದಾರೆ ಅಂದ್ರೆ ಸುಮ್ಮನೆ ಅಂತೂ ಹೋಗೋದಿಲ್ಲ, ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ. ಅಂಡ್ ಆದಷ್ಟು ಬೇಗ ಅವರ ಕೈಗೆ WWE ಅವರು ಕೂಡ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ರಸಲ್ ಮೇನಿಯಾ ಮುಗಿದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ಒಂದು WWE ಚಾಂಪಿಯನ್ಶಿಪ್ ರೇನು ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಕ್ರೌನ್ ಜ್ಯುವೆಲ್ ರಿಟರ್ನ್ ಬಗ್ಗೆ. ಎಸ್ ಗೈಸ್, ಪ್ರಾಬಬ್ಲಿ ನಾವೆಲ್ಲರೂ ಕೂಡ ಅನ್ಕೋತಾ ಇದೀವಿ ಬ್ರಾಕ್ ಲೆಸ್ನರ್ ಅವರು WWE ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ ಅಂಡ್ ಕ್ರೌನ್ ಜ್ಯುವೆಲ್ ಮುಗಿದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಶಾಕಿಂಗ್ಲಿ, ಸರ್ಪ್ರೈಸಿಂಗ್ಲಿ ಕ್ರೌನ್ ಜ್ಯುವೆಲ್ ಅಲ್ಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರ ಶಾಕಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅದಕ್ಕೆ ಮೇನ್ ರೀಸನ್ ಸೆತ್ ಫ್ರೀಕಿನ್ ರಾಲಿನ್ಸ್. ಎಸ್, ಇವತ್ತಿನ ಮಂಡೇ ನೈಟ್ ರಾಲಿ ನೀವು ಗಮನಿಸಿದ್ರೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಓಪನ್ ಆಗಿ ಹೇಳಿದ್ರು, ನಾನು ಕೋಡಿ ರೋಡ್ಸ್ ಅವರ ವಿರುದ್ಧ ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ಅಲ್ಲಿ ಸೋತಿದ್ದೀನಿ, ಬಟ್ ಅದ್ರ ಬಗ್ಗೆ ನನಗೆ ಯೋಚನೆನೇ ಇಲ್ಲ, ಯಾಕಂದ್ರೆ ನಾನು ಯೋಚನೆ ಮಾಡ್ತಾ ಇರೋದು ಕ್ರೌನ್ ಜ್ಯುವೆಲ್ ಬಗ್ಗೆ ಅಂತ. ಸೊ ಅವ್ರು ಹೇಳಿದ್ರು ಕೂಡ ನನಗೆ ಅದರಿಂದ ಏನು ಕೂಡ ಯೋಚನೆ ಆಗ್ತಾ ಇಲ್ಲ, ಏನು ಕೂಡ ತೊಂದರೆ ಆಗ್ತಾ ಇಲ್ಲ ಅಂತ ಸೆತ್ ರಾಲಿನ್ಸ್ ಅವರು ಓಪನ್ ಆಗಿ ಹೇಳಿದ್ರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವು ಒಂದು ಸೆಗ್ಮೆಂಟ್ ನ ನೋಡ್ತೀವಿ. ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾ ಇರ್ತಾರೆ ಪಾಲಿಮಿನ್ ಅವರಿಗೆ, ನಾನು ಕೋಡಿ ರೋಡ್ಸ್ ಅವರ ಮೇಲೆ ಗೆಲ್ಲೇಬೇಕು, ಐ ಹ್ಯಾವ್ ಟು ಬೀಟ್ ಹಿಮ್, ಐ ಹ್ಯಾವ್ ಟು ಬೀಟ್ ಕೋಡಿ ರೋಡ್ಸ್ ಅಟ್ ಕ್ರೌನ್ ಜ್ಯುವೆಲ್ ಅಂತ. ಸೊ ನಾನು ಈ ಬಾರಿ ಕೋಡಿ ರೋಡ್ಸ್ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾ ಇರ್ತಾರೆ. ಲಿಟರಲಿ ಅವರ ತಲೆಯಲ್ಲಿ ಕೂತ್ಕೋಬಿಟ್ಟಿದೆ, ಈ ವ್ಯಕ್ತಿ ನನ್ನನ್ನ 3 ಬಾರಿ ಸೋಲಿಸಿದಾನೆ, ನಾನು ಈ ವ್ಯಕ್ತಿನ 1 ಬಾರಿನೂ ಕೂಡ ಸೋಲಿಸಿಲ್ಲ ಅಂಡ್ ಈ ಬಾರಿನೂ ಕೂಡ ನಾನೇನಾದ್ರೂ ಸೋತೋದ್ರೆ ನನ್ನ ಕತೆ ನಿಜವಾಗ್ಲೂ ಕೂಡ ಮುಗ್ದೋಗುತ್ತೆ, ನಾನು ಯಾರಿಗೂ ಕೂಡ ತಲೆ ಎತ್ತು ತೋರಿಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಈಗ ಹೇಗಾದ್ರೂ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಲೇಬೇಕು ಅಂತ ನಮ್ಮ ಸೆತ್ ರಾಲಿನ್ಸ್ ಅವರ ಮೈಂಡ್ ಅಲ್ಲಿ ಕೂತ್ಕೊಂಡಿದೆ. ಅಂಡ್ ಪ್ರಾಬಬ್ಲಿ ಇಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ಹೆಲ್ಪ್ ನ ಕೇಳಬಹುದು. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ವಿಚಾರನ ಕ್ಲಿಯರ್ ಮಾಡಿದ್ದಾರೆ, ಪಾಲಿಮಿನ್ ಅವರಿಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಹೋಗಿ ಇಂಟ್ರೊಡ್ಯೂಸ್ ಮಾಡು ಅಂತ ಹೇಳಿದ್ದೆ ಸೆತ್ ರಾಲಿನ್ಸ್, ಯಾಕಂದ್ರೆ ಸೆತ್ ರಾಲಿನ್ಸ್ ಅವರ ಮುಖಾಂತರನೇ ಎಲ್ಲಾ ಡಿಸಿಷನ್ಸ್ ಗಳು ಕೂಡ ಬರೋದು. ಸೊ ಪಾಲಿಮಿನ್ ಅವ್ರನ್ನೇ ಕಳಿಸಿದ್ದಾರೆ ಅಂದ್ರೆ ಸೆತ್ ರಾಲಿನ್ಸ್ ಅವರು ತನ್ನ ಹೆಲ್ಪಿಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಳ್ಳೋದಿಲ್ವಾ. ಅಂಡ್ ಈಗ ನೀವು ಗಮನಿಸಿದ್ರೆ ಕೋಡಿ ರೋಡ್ಸ್ ಅವರು ಜಾಸ್ತಿ ಬ್ರಾಕ್ ಲೆಸ್ನರ್ ಪಾಲಿಮಿನ್ ಅಂತ ಹೇಳ್ತಾ ಇದ್ದಾರೆ. ಸೊ ಕೋಡಿ ರೋಡ್ಸ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಸೊ ಪ್ರಾಬಬ್ಲಿ ಕ್ರೌನ್ ಜ್ಯುವೆಲ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಸೋತೋದ್ರೆ ಅವರ ಹೈಪ್ ಅಂತೂ ಲಿಟರಲಿ ಡೌನ್ ಆಗುತ್ತೆ. ಸೊ ಸೆತ್ ರಾಲಿನ್ಸ್ ಅವರು ಹೇಗಾದ್ರೂ ಮಾಡಿ ಗೆಲ್ಲೇಬೇಕು, ಹಂಗಂತ ಕ್ಲೀನ್ ಆಗಿ ಸೆತ್ ರಾಲಿನ್ಸ್ ಅವ್ರನ್ನ ಗೆಲ್ಸೋದಕ್ಕೆ ಆಗೋದಿಲ್ಲ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಸ್ಟ್ರಾಂಗ್ ಆಗಿ ತೋರಿಸಲೇಬೇಕು. ಅದಕ್ಕೋಸ್ಕರ ಗಾಯ್ಸ್ ಪ್ರಾಬಬ್ಲಿ ಸೆತ್ ರಾಲಿನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ಹೆಲ್ಪ್ ನ ಕೇಳಬಹುದು. ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಸರ್ಪ್ರೈಸ್ ಆಗಿ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಿಂಗೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋಬಹುದು. ಅಂಡ್ ಹಿಂಗೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಫ್ಯಾಕ್ಷನ್ ವಿರುದ್ಧ ಸರ್ವೈವರ್ ಸೀರೀಸ್ಗೆ ಏನು ಒಂದು ಫ್ಯಾಕ್ಷನ್ ಲೀಡ್ ಆಗ್ತಾ ಇದೆ, ಏನು ಒಂದು ಫ್ಯಾಕ್ಷನ್ ಪ್ರಿಪೇರ್ ಆಗ್ತಾ ಇದೆ, ಆ ಒಂದು ಫ್ಯಾಕ್ಷನ್ ಒಳಗಡೆ ಕೋಡಿ ರೋಡ್ಸ್ ಅವರು ಎಂಟ್ರಿ ತಗೊಳ್ಳೋದಕ್ಕೂ ಕೂಡ ಒಂದು ರೀಸನ್ ಸಿಗಬಹುದು. ಕೋಡಿ ರೋಡ್ಸ್ ಅವರು ಕೂಡ ಹೇಳ್ಬಹುದು ಕ್ರೌನ್ ಜ್ಯುವೆಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂಡ್ ಈಗ ನಾನಂತೂ ಸುಮ್ಮನೆ ಕೂರೋದಿಲ್ಲ ಅಂತ. ಸೊ ಹಿಂಗೆ ಕೋಡಿ ರೋಡ್ಸ್ ಅವರು ಕೂಡ ವಾರ್ ಗೇಮ್ ಒಳಗಡೆ ಎಂಟ್ರಿ ಕೊಡೋದಕ್ಕೆ WWE ಅವರು ಪ್ಲಾನ್ ನ ಮಾಡ್ಕೋತಾ ಇದೆ. ಸೊ ಕ್ರೌನ್ ಜ್ಯುವೆಲ್ ಅಲ್ಲಿ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಆಂಗಲ್ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.